ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ತಮಿಳ್ನಾಡು ಯಾಕೆ ಅಷ್ಟೊಂದು ಅಭಿವೃದ್ಧಿ ಹೊಂದಿತು ಗೊತ್ತಾ? ತಮಿಳ್ನಾಡಲ್ಲಿ ಈಗಲೂ ಕೂಡ ಅಷ್ಟೊಂದು ಭಾಷಾ ಪ್ರೇಮ ಯಾಕಿದೆ ಗೊತ್ತಾ? ಅದನ್ನು ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಮೊಟ್ಟ ಮೊದಲನೇದಾಗಿ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸ್ನೇಹಿತರೆ, ತಮಿಳುನಾಡಿನ ಜಿಯೋಗ್ರಫಿ ಯಾವ ರೀತಿ ಇದೆ ಅಂತಂದರೆ, ತಮಿಳುನಾಡಿಗೆ ಮೊದಲು ತಮಿಳ್ನಾಡು ಅಂತ ಹೆಸರಾಕೆ ಬಂತು ಅಂತ ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇದು ಪ್ರಾಚೀನ ಹೆಸರು. ತಮಿಳ್ನಾಡಿಗೆ ತಮಿಳು ಅಂತ ಏನು ಇರಲಿಲ್ಲ, ಅದನ್ನು ದ್ರಾವಿಡ ನಾಡು ಅಂತ ಕರಿತಿದ್ರು. ದ್ರವಿಡ ಆಯಿತು, ದ್ರಮಿಳ ಆಯಿತು, ಆಮೇಲೆ ತ್ರಮಿಳ ಅಂತ ಹೆಸರು ಚೇಂಜ್ ಆಯಿತು. ಈಗ ತಮಿಳು ಅಂತ ಹೆಸರು ಚೇಂಜ್ ಆಯಿತು. ಆದ್ದರಿಂದ ಅದನ್ನು ತಮಿಳ್ನಾಡು ಅಂತ ಹೇಳ್ತಾರೆ. ಮತ್ತು ತಮಿಳ್ನಾಡು ಅಂತ ಕರಿತಿರ್ಲಿಲ್ಲ, ಅದನ್ನು ಕರಿತಾ ಇದ್ದಿದ್ದು ಮದ್ರಾಸ್ ಪ್ರೆಸಿಡೆನ್ಸಿ ಅಂತ, ಮದ್ರಾಸು ಅಂತ ಕರಿತಾ ಇದ್ದಿದ್ದು, ಮದ್ರಾಸ್ ರಾಜ್ಯ ಅಂತ. ಆದರೆ 1969ರಲ್ಲಿ ಅದನ್ನು ಮದ್ರಾಸು ಅಂತ ಬೇಡ, ತಮಿಳ್ನಾಡು. ಯಾಕಪ್ಪ ಅಂತಂದರೆ ತಮಿಳು ಮಾತಾಡ್ತಕ್ಕಂತಹ ಜನ ಹೆಚ್ಚಿಗೆ ಇರೋದ್ರಿಂದ ತಮಿಳ್ನಾಡು ಅಂತ ಹೇಳಿಬಿಟ್ಟು ಆ ಒಂದು ಪ್ರದೇಶವನ್ನು ಕರೀತಾರೆ ಸ್ನೇಹಿತರೆ. ಮತ್ತು ತಮಿಳ್ನಾಡಿನ ವಿಸ್ತೀರ್ಣಕ್ಕೆ ಬರೋದಾದರೆ ಎಷ್ಟಿದೆ ಅಂತ ನೋಡೋದಾದರೆ 1,30,058 ಸ್ಕ್ವೇರ್ ಕಿಲೋಮೀಟರ್ಗಳಷ್ಟು ದೊಡ್ಡದಿದೆ ತಮಿಳ್ನಾಡು. ಮತ್ತು ತಮಿಳ್ನಾಡಿನ ಜನಸಂಖ್ಯೆಯನ್ನು ನೋಡೋದಾದರೆ, ತಮಿಳ್ನಾಡು 2011ರ ಜನಗಣತಿಯ ಪ್ರಕಾರ ಎಷ್ಟಿತ್ತು ಅಂತಂದರೆ 7 ಕೋಟಿ ಜನ ವಾಸ ಮಾಡ್ತಾ ಇದ್ರು. ಆದರೆ ಈಗ ಪ್ರೆಸೆಂಟ್ 8ರಿಂದ 9 ಕೋಟಿ ಜನಸಂಖ್ಯೆ ತಮಿಳ್ನಾಡಲ್ಲಿ ಆಗಿದೆ. ನಮ್ಮ ಕರ್ನಾಟಕಕ್ಕಿಂತ 1-2 ಕೋಟಿ ಜಾಸ್ತಿ ಸ್ನೇಹಿತರೆ. ಮತ್ತು ತಮಿಳ್ನಾಡಲ್ಲಿ ಟೋಟಲ್ 38 ಜಿಲ್ಲೆಗಳಿವೆ ಮತ್ತು 300 ತಾಲೂಕುಗಳಿವೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಟೋಟಲ್ 31 ಜಿಲ್ಲೆ ಇದ್ದರೆ ಅದರಲ್ಲಿ 38 ತಾಲೂಕುಗಳು, 237 ಸಮಥಿಂಗ್ ಇದೆ. ಆದರೆ ಇಲ್ಲಿ 300 ತಾಲೂಕುಗಳಿದ್ದಾವೆ. ಯಾಕಪ್ಪ ಅಂತಂದರೆ ಈ ರೀತಿ ಎಲ್ಲ ಮಾಡಿದ್ರು ಅಂದರೆ ಆಡಳಿತಾತ್ಮಕವಾಗಿ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿಯಾಗೆಲ್ಲ ಮಾಡಿದ್ರು ಸ್ನೇಹಿತರೆ. ಮತ್ತು ತಮಿಳ್ನಾಡು ಡೆವಲಪ್ಡ್ ಸ್ಟೇಟಾ ಅಂತ ನೋಡೋದಾದರೆ, ಹೌದು, ತಮಿಳ್ನಾಡು ಇಸ್ ದ ಒನ್ ಆಫ್ ದಿ ಡೆವಲಪ್ಡ್ ಸ್ಟೇಟ್ ಇನ್ ಇಂಡಿಯಾ. ನಮ್ಮ ಸೌತ್ ರೀಜನ್ ಏನಿದೆ ಅವೆಲ್ಲ ಡೆವಲಪ್ಡ್ ಆಗಿರೋಂತಹ ಸ್ಟೇಟ್ಗಳೇ. ಮತ್ತು ತಮಿಳ್ನಾಡಿನ ಕೃಷಿ ಏನು ಬೆಳೀತಾರೆ ಜಾಸ್ತಿ ಅಂತಂದರೆ ಭತ್ತ ಬೆಳೀತಾರೆ. ಮತ್ತು ಕರ್ನಾಟಕದಲ್ಲಿ ಬೆಳೆದಂಗೆ ತೆಂಗನ್ನು ಬೆಳೀತಾರೆ. ಎಣ್ಣೆಕಾಳುಗಳು, ಕಬ್ಬು ಮತ್ತು ಹೂ ಹಣ್ಣುಗಳನ್ನು ತಮಿಳ್ನಾಡಲ್ಲಿ ಹೇರಳವಾಗಿ ಬೆಳೀತಾರೆ ಸ್ನೇಹಿತರೆ. ಮತ್ತು ತಮಿಳುನಾಡಿನ ಸಂಸ್ಕೃತಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ತಮಿಳುನಾಡಿನ ಸಂಸ್ಕೃತಿ ತುಂಬ ವಿಭಿನ್ನವಾಗಿದೆ. ಅತಿ ಹೆಚ್ಚು ದೇವಾಲಯಗಳಿದೆ. ಮತ್ತು ಒಂದು ಕಡೆ ಇರ್ತಕ್ಕಂಥ ಸಂಸ್ಕೃತಿ ಇನ್ನೊಂದು ಕಡೆ ಇಲ್ಲ. ಆ ರೀತಿಯಾಗಿ ಡಿಫ್ರೆಂಟ್ ಸಂಸ್ಕೃತಿಯನ್ನು ಹೊಂದಿರತಕ್ಕಂತಹ ಒಂದು ರಾಜ್ಯ ಅಂದರೆ ಅದು ತಮಿಳ್ನಾಡು ಸ್ನೇಹಿತರೆ. ಮತ್ತು ತಮಿಳ್ನಾಡಲ್ಲಿ ಪ್ರಮುಖರು ಯಾರ್ಯಾರು ಅಂತಂದರೆ, ಪೆರಿಯಾರ್ ಅವರು ಸಮಾನತೆಗಾಗಿ ಹೋರಾಡ್ತಾರೆ. ಮತ್ತು ದಲಿತ ಮತ್ತು ಮೇಲ್ವರ್ಗದ ಶೋಷಣೆಯನ್ನು ನಡೀತಾ ಇತ್ತು. ಮೇಲ್ವರ್ಗದವರು ದಲಿತರಿಗೆ ಶೋಷಣೆಯನ್ನು ನಡೆಸ್ತಾ ಇದ್ರು, ಅದರ ವಿರುದ್ಧ ಹೋರಾಡ್ತಾರೆ. ಮತ್ತು ಸ್ತ್ರೀ ಸ್ವಾತಂತ್ರ್ಯದ ಪರವಾಗಿ ಹೋರಾಡ್ತಾರೆ. ಇದೆಲ್ಲವನ್ನು ಕೂಡ ಪೆರಿಯಾರ್ ಅವರು ಅಲ್ಲಿ ತಮಿಳ್ನಾಡಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ಮುರುದು ಬ್ರದರ್ಸ್ ಅಂತ ಇದ್ದಾರೆ, ಚಿನ್ನ ಮುರುದು, ಪೆರಿಯ ಮುರುದು ಅಂತ. ಆ ಇಬ್ಬರು ಸಹೋದರರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು. ಅವರನ್ನು ಬ್ರಿಟಿಷರು 1803ನೇ ಇಸ್ವಿನಲ್ಲಿ ಗಲ್ಲಿಗೇರಿಸ್ತಾರೆ ಸ್ನೇಹಿತರೆ. ಇದು ತಮಿಳ್ನಾಡಿನ ಪ್ರಮುಖರು ಅಂತನ್ನೋ ಒಂದು ಇದು. ಅಂದರೆ ಇನ್ನೂ ಕೂಡ ಅನೇಕ ಜನ ಪ್ರಮುಖರಿದ್ದಾರೆ. ಎಲ್ಲದನ್ನೂ ಹೇಳೋದಾದರೆ ಬೆಳಗ್ಗಿಂದ ಸಂಜೆ ತನಕ ಹೇಳ್ಬೇಕಾಗುತ್ತೆ. ಸೊ ಅದರಿಂದ ನಾನು ಎಲ್ಲದನ್ನೂ ಇಲ್ಲಿ ಕವರ್ ಮಾಡಲಿಕ್ಕಾಗ್ತಾ ಇಲ್ಲ. ಮತ್ತು ತಮಿಳ್ನಾಡಿನ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಇದ್ರ ಬಗ್ಗೆ ಹೇಳಲೇಬೇಕು ರೀ. ತಮಿಳ್ನಾಡು ಈಸ್ ದ ಒನ್ ಆಫ್ ದ ಮೇನ್ ಟೂರಿಸಮ್ ಸ್ಟೇಟ್ಸ್ ಇನ್ ಇಂಡಿಯಾ. ಅಲ್ಲಿ ದೇವಾಲಯಗಳು, ಅತಿ ಹೆಚ್ಚು ದೇವಾಲಯಗಳಿರೋದೇ ತಮಿಳ್ನಾಡಲ್ಲಿ. ಅದು ಹಳೆ ಕಾಲದ ಪ್ರಮುಖ ದೇವಸ್ಥಾನಗಳು ತಮಿಳ್ನಾಡಲ್ಲಿದ್ದಾವೆ ಸ್ನೇಹಿತರೆ. ಉದಾಹರಣೆಗೆ ಪ್ರಮುಖ ದೇವಸ್ಥಾನಗಳು ಅಂತಂದರೆ ಶ್ರೀರಂಗಂ, ನೀವು ನೋಡಿರ್ಬೋದು. ತಿರ್ಚಿನಲ್ಲಿ ತುಂಬ ದೊಡ್ಡ ದೇವಸ್ಥಾನ ಇದೆ, ತುಂಬ ಪ್ರೇಕ್ಷಣೀಯ ಸ್ಥಳ ಅದು. ದ್ರಾವಿಡ ಶೈಲಿಯಲ್ಲಿ ಕಟ್ಟಿರತಕ್ಕಂತಹ ಒಂದು ದೇವಸ್ಥಾನ ಶ್ರೀರಂಗಮಲ್ಲಿದೆ. ಅದೇ ರೀತಿ ಮುಂದೆ ಹೋದರೆ ತಂಜಾವೂರು ಈಸ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಬೃಹದೀಶ್ವರ ಟೆಂಪಲ್ ಇನ್ ಇಂಡಿಯಾ. ಅಲ್ಲೊಂದು ಈಶ್ವರನ ದೇವಸ್ಥಾನ ಇದೆ.
ಅದನ್ನ ಬೃಹದೀಶ್ವರ ದೇವಸ್ಥಾನ ಅಂತ ಕರೀತಾರೆ. ಅದನ್ನ ರಾಜರಾಜ ಚೋಳ ಕಟ್ಟಿಸಿರೋದು. ಸುಮಾರು 1000 ವರ್ಷಗಳ ಹಿಂದೆಯೇ ರಾಜರಾಜ ಚೋಳ ತನ್ನ 80 ಟನ್ ತೂಕ ಇರತಕ್ಕಂಥ ಕಲ್ಲನ್ನು ಅತಿ ಎತ್ತರವಾಗಿ ಇರತಕ್ಕಂಥ ಜಾಗಕ್ಕೆ ಹೋಗಿ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅಂದರೆ ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ತಂಜಾವೂರು ಆದಮೇಲೆ ಕುಂಭಕೋಣಂ ಅಂತ ಇದೆ, ಅದು ದೇವಾಲಯಗಳ ನಗರಿ ಅಂತಲೇ ಹೇಳ್ಬೋದು. ಅತಿ ಹೆಚ್ಚು ದೇವಾಲಯಗಳು ಆ ಕುಂಭಕೋಣಂ ನಗರದಲ್ಲಿ ಇದ್ದಾವೆ. ಅದು ಕೂಡ ಎಂಥವು ಅಂತಂದರೆ ಹಳೆಯ ದೇವಸ್ಥಾನಗಳು. ಅಲ್ಲಿರ್ತಕ್ಕಂಥ ಪ್ರಮುಖ ದೇವಾಲಯಗಳ ಹೆಸರು ಅಂದರೆ ಐರಾವತೇಶ್ವರನ ಕೋಯಿಲ್ ಅಂತಂದರೆ ಏನಿಲ್ಲ, ನಮ್ಮ ಕನ್ನಡದಲ್ಲಿ ದೇವಸ್ಥಾನ ಅಂತಾರಲ್ಲ, ಅದನ್ನು ತಮಿಳಲ್ಲಿ ಕೋಯಿಲ್ ಅಂತಾರೆ. ಅವಿಮುಕ್ತೇಶ್ವರ ಟೆಂಪಲ್ ಇದೆ, ಸಾರಂಗಪಾಣಿ ಟೆಂಪಲ್ ಇದೆ, ಆದಿಕುಂಬೇಶ್ವರ ಟೆಂಪಲ್ ಇದೆ. ಇವೆಲ್ಲ ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ಪ್ರಸಿದ್ಧ ದೇವಾಲಯಗಳು. ಮತ್ತು ಚಿದಂಬರಂಗೆ ಹೋಗಬೇಕು ನೀವು. ಚಿದಂಬರಮಲ್ಲೂ ಕೂಡ ಒಳ್ಳೆ ಟೆಂಪಲ್ ಇದೆ, ನಟರಾಜ ಟೆಂಪಲ್, ವೆರಿ ಫೇಮಸ್, ತುಂಬ ಬಿಗ್ ಟೆಂಪಲ್. 4 ಮುಖಕ್ಕೆ 4 ಕಡೆ ಗೋಪುರಗಳಿದ್ದಾವೆ. ಅದು ತುಂಬ ಎತ್ತರವಾದಂಥ ಗೋಪುರಗಳು, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದಾದಮೇಲೆ ತಮಿಳುನಾಡಿನ ರಾಜಧಾನಿ ಬಂದ್ಬಿಟ್ಟು ಚೆನ್ನೈ ಇದೆ. ಚೆನ್ನೈ ಯಾಕಪ್ಪ ರಾಜಧಾನಿ ಅಂದರೆ ಮದ್ರಾಸು ಅಂತ ಕರಿತಾ ಇದ್ರು. ಒಳ್ಳೆ ಬಂದರು ಪ್ರದೇಶ, ಚೆನ್ನಾಗಿದೆ ಚೆನ್ನೈ. ಸೊ ತಮಿಳುನಾಡಿನ ರಾಜಧಾನಿ ಚೆನ್ನೈ. ಮತ್ತು ಸಾಕ್ಷರತೆಯ ವಿಚಾರಕ್ಕೆ ಬಂದರೆ ತಮಿಳುನಾಡು 80% ಸಾಕ್ಷರತೆಯನ್ನು ಹೊಂದಿದೆ. ಆ ಸಾಕ್ಷರತೆಯಲ್ಲಿ ನಮಗಿಂತ ಒಂದು 2-3% ಮುಂದೆ ಇದ್ದಾರೆ ತಮಿಳುನಾಡವರು. ಇದಾದಮೇಲೆ ಪ್ರಮುಖ ನದಿಗಳು, ಇದು ಸೂಪರ್. ತಮಿಳುನಾಡಿನ ಪ್ರಮುಖ ನದಿಗಳು ಯಾವ್ಯಾವಪ್ಪ ಅಂತಂದರೆ ಪಾಲಾರ್ ನದಿ, ತಾಮ್ರಬರಣಿ, ವೈಗೈ ನದಿ, ಪೊನ್ನಿ ನದಿ ಅಂತಾರೆ. ಪೊನ್ನಿ ನದಿ ಅಂದರೆ ಯಾವುದು ಗೊತ್ತಾ? ಕಾವೇರಿ ನದಿನೇ ಪೊನ್ನಿ ನದಿ ಅಂತ ಹೇಳ್ಬಿಟ್ಟು ಅವ್ರು ಕರೀತಾರೆ. ಪೊನ್ನಯಾರ್ ರಿವರ್ ಅಂತ ಹೇಳ್ಬಿಟ್ಟು ಇವರು ತಮಿಳುನಾಡವರು ಕರೀತಾರೆ. ಮತ್ತು ತಮಿಳುನಾಡಿನ ಭೌಗೋಳಿಕತೆ ಯಾವ ರೀತಿ ಇದೆ, ತಮಿಳುನಾಡಲ್ಲಿ ಬೆಟ್ಟ ಗುಡ್ಡಗಳು ಯಾವ ರೀತಿ ಇದೆ ಅಂತಂದರೆ, ನೀಲಗಿರಿ ಬೆಟ್ಟ ಅಂತ ಕೇಳಿರ್ಬೋದು. ನೀಲಗಿರಿ ಜಿಲ್ಲೆ ಅಂತಲೇ ಒಂದಿದೆ, ನೀಲಗಿರಿ ಜಿಲ್ಲೆ. ಆ ಜಿಲ್ಲೆ ತುಂಬ ಚೆನ್ನಾಗಿದೆ. ಅಲ್ಲಿ ಕನ್ನಡ ಕೂಡ ಮಾತಾಡ್ತಾರೆ. ಈ ರೋಡು ಅವೆಲ್ಲ ಅದಕ್ಕೆ ಹೊಂದ್ಕೊಂಡಿರುವಂತಹ ಪ್ರದೇಶ. ನೀಲಗಿರಿ ಡಿಸ್ಟಿಕ್ಕಲ್ಲಿ ಕೊಂಗುನಾಡು ಅಂತ ನೀವೇನು ಕರಿತೀರಿ ನೋಡ್ರಿ, ಆ ಕೊಂಗುನಾಡಲ್ಲಿ ನೀಲಗಿರಿ ಡಿಸ್ಟಿಕ್ ಕೂಡ ಇದೆ. ನೀಲಗಿರಿ ಬೆಟ್ಟಗಳು ಅಂತ ಕೂಡ ಇದ್ದಾವೆ. ಅಣ್ಣಾಮಲೈ ಹಿಲ್ಸ್ ಅಂತಾರೆ, ಅಣ್ಣಾಮಲೈ ಬೆಟ್ಟಗಳು. ಅಣ್ಣಾಮಲೈ ಅಂದರೆ ನಮ್ಮ SP ಆಗಿದ್ರಲ್ಲ, IPS ಅಧಿಕಾರಿಯಾಗಿದ್ರಲ್ಲ, ಅವರು ಅಂದ್ಕೋಬೇಡಿ, ಅವ್ರ ಹೆಸರು ಅಣ್ಣಾಮಲೈಯೇ. ಅಣ್ಣಾಮಲೈ ಬೆಟ್ಟಗಳು ಇದ್ದಾವೆ. ಮತ್ತು ಪಳನಿ ಬೆಟ್ಟಗಳು ಅಂತ ಇದ್ದಾವೆ. ಇವು ಪ್ರಮುಖ ಬೆಟ್ಟಗುಡ್ಡಗಳು ತಮಿಳುನಾಡಲ್ಲಿ. ಮತ್ತು ಪ್ರಮುಖ ಭಾಷೆಗಳು ಅಂತ ನೋಡೋದಾದರೆ ತಮಿಳುನಾಡಲ್ಲಿ 100ಕ್ಕೆ 90 ಭಾಗ ತಮಿಳೇ ಇದೆ ತಮಿಳುನಾಡಲ್ಲಿ. ಅದೊಂದು ಮೆಚ್ಕೊಳ್ಬೇಕಾದಂತಹ ವಿಷಯ. ಮತ್ತು ಉರ್ದು ಇದೆ, ಮುಸಲ್ಮಾನ್ ಜನಾಂಗದವರು ಉರ್ದು ಮಾತಾಡ್ತಾರೆ. ಅದು ಬಿಟ್ಟರೆ ತೆಲುಗಿದೆ, ಕನ್ನಡ ಇದೆ, ಮಲಯಾಳಂ ಇದೆ. ಅಂದರೆ 100ಕ್ಕೆ 90 ಭಾಗ ಯಾವುದು ತಮಿಳಿದೆ. ಇನ್ನು 10% ಇವೆಲ್ಲ ಇದ್ದಾವೆ. ಅಂದರೆ ನೋಡಿ ಯಾವ ರೀತಿಯಾಗಿ ತಮಿಳುನಾಡಲ್ಲಿ ತಮಿಳು ಡಾಮಿನೇಟ್ ಮಾಡಿದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಆ ಡಾಮಿನೆನ್ಸ್ ಯಾಕೆ ಕಂಡು ಬರ್ತಾ ಇಲ್ಲ ಅನ್ನೋದೊಂದು ಎಲ್ಲರ ಪ್ರಶ್ನೆ. ಮತ್ತು ತಮಿಳುನಾಡು ನಮ್ಮ ಪಕ್ಕದ ರಾಜ್ಯ, ತುಂಬ ಅಭಿವೃದ್ಧಿ ಹೊಂದಿರುವಂಥ ರಾಜ್ಯ. ಆದರೆ ನಮಗೂ ತಮಿಳುನಾಡು ಕೆಲವೊಂದು ವಿಚಾರದಲ್ಲಿ ವೈಷಮ್ಯ ಇದೆ. ಅದೇನಪ್ಪ ಅಂತಂದರೆ ಕಾವೇರಿಯ ವಿಚಾರದಲ್ಲಿರ್ಬೋದು, ಇನ್ನೂ ಅನೇಕ ವಿಚಾರಗಳಲ್ಲಿ ವೈಷಮ್ಯ ಇದೆ. ಅದು ಏನೇ ಇರಲಿ, ನಮ್ಮ ಪಕ್ಕದ ರಾಷ್ಟ್ರ ತಮಿಳುನಾಡು ಅಭಿವೃದ್ಧಿ ಹೊಂದಿದ ರಾಷ್ಟ್ರ. ಹೀಗೆ ಹೇಳ್ತಾ ಈ ಒಂದು ಚಿಕ್ಕ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನಿಸುತ್ತೆ ಈ ವಿಡಿಯೋ ಬಗ್ಗೆ ತಪ್ಪದೆ ಕಾಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅದರಿಂದ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತವೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.